ಅಲ್ಲಿ ಇಡೋದ್ರಿಂದ ಈ ರೀತಿ ಸಾಫ್ಟ್ ಆಗಿಬಿಟ್ಟು ಇದನ್ನು ಯೂಸ್ ಮಾಡೋದೇ ಕಷ್ಟ ಆಗುತ್ತೆ. ಮದ್ದು ಕೂಡ ಚೆನ್ನಾಗಿ ಆಗ್ತಾ ಇರಲ್ಲ, ಅದರಲ್ಲಿರ್ತಕ್ಕಂಥ ಸ್ಟಿಕ್ಸ್ ಕೂಡ ಸಾಫ್ಟ್ ಆಗಿಬಿಟ್ಟಿರುತ್ತೆ. ಇದನ್ನು ವೇಸ್ಟ್ ಅಂತ ಬಿಸಾಕೋ ಬದಲು ನೀವು ಇದನ್ನು ಈಗಲೂ ಕೂಡ ರೀಯೂಸ್ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ರೆ ಈ ರೀತಿ ಒಂದು ಚಿಕ್ಕ ಟ್ಯಾಬ್ಲೆಟ್ ಬಾಕ್ಸ್ ಆಗಿರ್ಬೋದು, ಏನಾದರೂ ಈ ರೀತಿ ಒಂದು ಕ್ಯಾಪ್ ಇರುವಂಥ ಬಾಕ್ಸನ್ನು ತೊಗೊಂಡು ಅದು ಮ್ಯಾಚ್ ಬಾಕ್ಸ್ ಕಡ್ಡಿಗಳನ್ನೆಲ್ಲ ಈ ಬಾಕ್ಸಲ್ಲಿ ಹಾಕಿ ಇದರಲ್ಲಿ ಒಂದು ಸ್ವಲ್ಪ ಅಕ್ಕಿ ಕಾಳನ್ನು ಹಾಕೊಳ್ಳಿ, ಡ್ರೈ ಆಗಿರೋದಕ್ಕೋಸ್ಕರ ಅಷ್ಟೇ. ಸೊ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕಡ್ಡಿ ಮದ್ದನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನು ನಾವು ಕ್ಯಾಪಲ್ಲಿ ಈ ರೀತಿ ಒಂದು ಸ್ವಲ್ಪ ಗಮ್ ಹಾಕಿ ಅಥವಾ ಅಂಟು ಟೇಪನ್ನು ಹಚ್ಚಿಬಿಟ್ಟು ಅದನ್ನು ಈ ರೀತಿ ಸ್ಟಿಕ್ ಮಾಡ್ಕೊಳ್ಬೇಕು. ಈ ರೀತಿ ನೀವು ಕ್ಲೋಸ್ ಮಾಡಿ ಇಟ್ಕೊಳ್ಬೋದು. ಇನ್ನು ನೀವು ಎಷ್ಟೇ ಕೂಲ್ ಪ್ಲೇಸಲ್ಲಿ ಇಟ್ರು ಈ ಮದ್ದುಗಳು ಏನು ಹಾಳಾಗೋದಿಲ್ಲ. ಸೊ ಈ ರೀತಿ ನೀವು ಮ್ಯಾಚ್ ಬಾಕ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇರ್ಬೋದು ಒಂದನ್ನು ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬೆಂಕಿ ಹತ್ಕೊಳ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ನೀವು ಕಿಚನಲ್ಲಿ ಯಾರೆಲ್ಲ ಮ್ಯಾಚ್ ಬಾಕ್ಸ್ಗಳನ್ನು ಯೂಸ್ ಮಾಡಿ ಡೈಲಿ ಸಾಫ್ಟ್ ಆಗಿದೆ ಹತ್ತುತ್ತಾ ಇಲ್ಲ ಅಂತ ಬಿಸಾಕಿ ವೇಸ್ಟ್ ಮಾಡ್ತಾ ಇದ್ದೀರಲ್ವಾ, ಸೊ ಅವರಿಗೆ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಒಂದ್ಸರಿ